ಇದೇ ನಾವಿಟ್ಟಿರೋ ಸ್ಟಾಲ್ಸ್. ನಮ್ಮ ಕ್ಲಾಸಿನ 2 ಶಿಫ್ಟ್ಸ್ ನಾವು ಹಾಕಿದಷ್ಟು ಲಾಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪಲ್ಲು ವ್ಲಾಗ್ಸ್. ಸೊ ನಾನು ನಿಮ್ಮ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತು ಥರ್ಸ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು 9:30 ಆಗಿದೆ, ನಾನು ಎದ್ದಿದ್ದು 8:30ಗೆ. ಸೊ ಎದ್ದು ರೆಡಿ ಆಗಿದ್ದೀನಿ. ಈಗ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಷ್ಟೇ ಗೈಸ್, ಇವತ್ತಿನ ದಿನ ಹೆಂಗಾಗುತ್ತೆ ಅಂತ ನೋಡೋಣ. ಆ್ಯಂಡ್ ಕಾಲೇಜ್ ಕೂಡ ಇದೆ, ಕಾಲೇಜ್ ಕೂಡ ಹೋಗಬೇಕು. ಸೊ ಸ್ಟೇ ಟ್ಯೂನ್ಡ್. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸ್ಟೇ ಟ್ಯೂನ್ಡ್. ಸೊ ಎಸ್, ಈಗ ಟೆಂಪಲಿಗೆ ಬಂದಿದ್ದೀನಿ. ಆ್ಯಂಡ್ ನಮ್ಮ ಮನೆಯಿಂದ ಈ ಟೆಂಪಲಿಗೆ ಬರಬೇಕು ಅಂದರೆ ಒಂದು 15 to 20 ಮಿನಿಟ್ಸ್ ಸಾಕು. ಆ್ಯಂಡ್ ಈ ಗುರುವಾರ ಅಲಂಕಾರ ಈ ಥರ ಮಾಡಿದ್ದು. ರಾಘವೇಂದ್ರ ಸ್ವಾಮಿ ಟೆಂಪಲ್ ಎದುರುಗಡೆನೇ ಇನ್ನೊಂದು ದೇವಸ್ಥಾನ ಕೂಡ ಇತ್ತು. ಸೊ ಅಲ್ಲೂ ಕೂಡ ಎಲ್ಲ ಹೋಗಿ ಕೈ ಮುಕ್ಕೊಂಡು ಬಂದೆ. ಆ್ಯಂಡ್ ಇದು ಸುತ್ತಲೂ ಎಷ್ಟೊಂದು ದೇವರಿದೆ, ಅಂದರೆ ಶಿವ ಮತ್ತು ಅಮ್ಮನವರು, ಆಂಜನೇಯ ಎಲ್ಲ. ಸೊ ಇಲ್ಲಿರೋ ದೇವಸ್ಥಾನ ಗಣಪತಿದು. ಎಸ್ ಗೈಸ್, ದರ್ಶನ ಎಲ್ಲ ಆಗಿದೆ. ಆ್ಯಂಡ್ ಅಲ್ಲಿ ಕಾಣಿಸ್ತಿರೋದೇ ರಾಘವೇಂದ್ರ ಸ್ವಾಮಿ ಟೆಂಪಲ್. ಆ್ಯಂಡ್ ಅಲ್ಲಿ ಗೋಪುರ ಕಾಣಿಸ್ತಿರೋದು ಇನ್ನೊಂದು ಬೇರೆ ಬೇರೆ ಟೆಂಪಲ್ಸ್ ಇದೆ ಅದರಲ್ಲೇ. ಸೊ ಎರಡೂ ದರ್ಶನ ಮಾಡಿಕೊಂಡು ಈಗ ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಮನೆಗೆ ಹೋಗಿ ಮತ್ತೆ ರೆಡಿ ನಾರ್ಮಲಾಗಿ ಬ್ಯಾಗೆಲ್ಲ ಎತ್ಕೊಂಡು ಕಾಲೇಜಿಗೆ ಹೊರಡಬೇಕು. ಸೊ ಎಸ್, ಸೊ ಈ ಟೆಂಪಲ್ ಇರೋದು ITI ಗೇಟ್ ಹತ್ರ. ನನಗೂ ಗೊತ್ತಿರಲಿಲ್ಲ. ಆ್ಯಂಡ್ ಲೇಟರ್ ಆನ್ ನನ್ನ ಫ್ರೆಂಡು ಕರ್ಕೊಬಂದಿದ್ಲು ಇಲ್ಲಿಗೆ. ಆಮೇಲೆ ನಾನೇ ಒಂದು 2-3 ಸತಿ ಬಂದಿದ್ದೀನಿ ಅಷ್ಟೇ ಗೈಸ್ ಇಲ್ಲಿಗೆ. ಚೆನ್ನಾಗಿದೆ ಟೆಂಪಲು ಕೂಡ. ಆ್ಯಂಡ್ ಗೈಸ್, ನಮ್ಮ ಮನೆ ಹತ್ರನೇ ಇಲ್ಲೇ ಒಂದು ಸಾಯಿಬಾಬಾ ಟೆಂಪಲ್ ಇದೆ. ಸೊ ಅಲ್ಲಿಗೂ ಹೋಗೋಣ ಅಂತ ಹಿಂಗೆ ಬಂದಿದ್ದೀನಿ. ಸೊ ಹೋಗೋಣ. ಸೊ ಗೈಸ್, ಇಲ್ಲೂ ಸಾಯಿಬಾಬಾ ಟೆಂಪಲ್ ಎಲ್ಲ ನೋಡಿದಾಯಿತು. ಸೊ ಈಗ ಮನೆಗೆ ಹೋಗಬೇಕು. ಟೈಮ್ ಆಲ್ರೆಡಿ ಬಂದು 10:40 ಆಗೋಗಿದೆ. ಸೊ ಬೇಗ ಹೋಗಬೇಕು ಗೈಸ್. ನನ್ನ ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ನಾಷ್ಟ ಕೂಡ ರೆಡಿ ಮಾಡಿದರು. ಸೊ ಅದಕ್ಕೆ ಬೇಗ ಬೇಗ ಬಂದು ನಾಷ್ಟ ಕೂಡ ಮಾಡಿದೆ. ಸೊ ಗೈಸ್, ನಾಷ್ಟ ಎಲ್ಲ ಮಾಡಿದ್ದಾಯಿತು. ಈಗ ಆಲ್ಮೋಸ್ಟ್ 11 o'clock ಆಗಿದೆ. ನಾನು 10 o'clockಗೆ ಹೊರಡಬೇಕಿತ್ತು, ಬಟ್ ಟೈಮ್ ಆಗೋಗಿದೆ. ಸೊ ಎಸ್, ಹೋಗಬೇಕು ಬೇಗ. ರುಚಿದಾಗ ಬಾ ಅಂತ ಹೇಳಿದ್ದೀನಿ. ಹೋಗುವ ಗೈಸ್. ನೋಡಿ ಈ ಥರ ನೋಡಿ, ಇನ್ಸ್ಟಾಗ್ರಾಮ್ ವರ್ಸಸ್ ID ಕಾರ್ಡ್ ಏನೇನೋ ಮಾಡ್ತಾಳೆ. ಥರ್ಸ್ಡೇ ವ್ಲಾಗ್ದು ಇದೆ ಲಾಸ್ಟ್ ಕ್ಲಿಪ್ಪಿಂಗ್ ಆಗಿದೆ. ಸೊ ನೆಕ್ಸ್ಟ್ ಡೇ ಬರೋದು ಫ್ರೈಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾವು ಈ ಥರ ಆಟೋದಲ್ಲಿ ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಕಾಲೇಜ್ ಹತ್ರಕ್ಕೆ ಹೋಗಬೇಕಾಗಿದ್ದು ಆಲ್ಮೋಸ್ಟ್ 7:30 ಒಳಗಡೆ ಹೋಗಬೇಕಿತ್ತು. ಆ್ಯಂಡ್ ಇವರೆಲ್ಲ ಆಲ್ರೆಡಿ ಬಂದಿದ್ದರು. ಇಷ್ಟು ಬೇಗ ಬಂದಿರೋದು ಇವತ್ತೇ ಫಸ್ಟ್ 7 ಗಂಟೆಗೆಲ್ಲ ಬಂದಿದ್ದೀವಿ. ಟೈಮ್ ಇತ್ತು ನೋಡ, ಎಷ್ಟು ಚೆನ್ನಾಗಿ ರೆಡಿ ಅಲ್ಲ. ನಮಗೆ ಅಲ್ಲಿ ಏನೇ ಮಾಡಿದ್ಯಾ? ಏನ್ರ ಬಿರಿಯಾನಿ? ಚಿಕನ್ ಬಿರಿಯಾನಿ. ಹೊಸನ್ಯಾ? ದಹಿಪುರಿ. ನೀನು? ಮಸಾಲಾ ಚಕ್ಲಿ. ಜೋರಾಗಿ ಹೇಳಿ. ಮಸಾಲಾ ಚಕ್ಲಿ. ನಾ ಯಾರು ಮಾಡಲ್ಲ ಅಂದ್ಕೊಂಡಿದ್ದೆ, ಯಾರೋ ಕ್ಲಾಸಿಂದ ಮಾಡ್ತಾವ್ರೆ. ಸೊ ಗೈಸ್, ಇದೇ ಬ್ಲಾಕಲ್ಲಿ ಇವಾಗ ಎಷ್ಟು ಫಸ್ಟ್ ಫ್ಲೋರ್ ಅಲ್ಲ? ಫಸ್ಟ್ ಇದೇ ಬ್ಲಾಕ್. ಇದು ಲಾ ಕಾಲೇಜು, ಅದು ಸೈನ್ಸ್. ಅದು ಯಾವುದೋ ಒಂದು ಆ ಬ್ಲಾಕಲ್ಲಿ ನಾವು ಹೋಗಿ ಫಸ್ಟ್ ಫ್ಲೋರ್ಗೂ. ಆಯಿತು. ಸೊ ಗೈಸ್, ಇದೇ ಫಸ್ಟ್ ಟೈಮ್ ಇಷ್ಟು ಬೇಗ ಬಂದಿರೋದು. ನನಗೆ ಭಯ ಆಗ್ತದೆ. ಅಲ್ಲ ರುಚಿ, ನಮಗೆ ಭಯ ಆಗ್ತದೆ. ಎಲ್ಲ ಮಾಡ್ಕೊಬಂದು ಏನು ಹಾಕಿರೋದ್ರೆ ಏನೇ ಮಾಡೋದು? ತಿನ್ಬಿಡು. ಅಮೌಂಟ್ ಹಾಕಿರೋದೆಲ್ಲ ಗೊತ್ತಾ? ಆಮೇಲೆ ಅಲ್ಲೋಗ ನಂಬರ್ ಐತೆ ಫಸ್ಟ್ ನಡಿ. ಇದೆತ್ಕೊಂಡು ಹೋಗೋಷ್ಟರಲ್ಲಿ ಅವ್ರಿಗೆ ಡಿಸ್ಕೌಂಟ್ ಜಾಸ್ತಿ ಕೊಡಲ್ಲ ಅವರು. ನಮ್ಮ ಅಕ್ಕ ಅವ್ರ ಫ್ರೆಂಡ್ಸ್ ಹತ್ರ 35 rupees ಎಕ್ಸ್ಟ್ರಾ ಅಂತೆ.
ಹಂಗೆ ಕೊಡಲ್ಲ ನಮ್ದು ಇಲ್ಲ ಪಾನಿಪುರಿಗೆ 40 ಇಕ್ಕಿದ್ರೆ ಕ್ಲಾಸಲ್ಲಿ 40 ಜಾಸ್ತಿ ಆಯಿತು ಅಂತ 30 ಸಿಗುತ್ತೆ ಅಂತ. ಗೊತ್ತಿಲ್ಲ. ಸೊ ಗೈಸ್ ಇನ್ನ ಮಾನಸ ಬರಬೇಕು ಅಂತ ಏನು ಮಾಡ್ತಾ ಇದ್ದೀವಿ ಗೊತ್ತಿಲ್ಲ. ಟೈಮು ಇದು ಲೇ ಆಯ್ತು ಅವಂದೇ ಅಕೌಂಟು ಅದೇ ಇದು ಆಟೋಮೆಟಿಕ್ ಆಗಿ ಫಾಲೋ ಕೊಟ್ಟಿಲ್ಲ. ಲೇ 25 ಆಯ್ತು ಅವಳು. ಗೈಸ್ ಮಾನಸ ಏನೋ ಬಂದಿಲ್ಲ ಗೈಸ್. ಯಪ್ಪ ಅಂದರೆ ಸಾರಿ ಅಪ್ಪ ಅಲ್ಲ, ಈವೆಂಟ್ ಕೋಆರ್ಡಿನೇಟರ್ಸ್ 7:31 ಆದರೂ ಅಟೆಂಡೆನ್ಸ್ ಕೊಡಲ್ಲ ಅಂತ ಹೇಳಿದ್ದಾರೆ. ಅವಳಿನ ಬಂದೇ ಇಲ್ಲ. ನನಗೆ ಅಲ್ಲ ನಮಗೆ ಏನು ಭಯ ಆಗ್ತಿರೋದು ಅಂದರೆ ನಮ್ಗೆ ಎಲ್ಲರಿಗಿಂತ ನಾವೇ ಜಾಸ್ತಿ ಮಾಡ್ಕೊಂಡು ಬಂದಿರೋದು. ಅವ್ರು ಸೆಲ್ ಆಗುತ್ತೋ ಇಲ್ಲ ಅಂತ ಭಯ ಆಗ್ತಿದೆ. ಅವ್ರು ಎತ್ಕೊಂಡೆ ಅಕ್ಕ ಬಿರಿಯಾನಿ ನಮ್ಮದೇ ಬಿಟ್ಟು ಹೋಗ್ತೀವಿ. ಬಿರಿಯಾನಿನ ಬಿಟ್ಟು ಹೋಗ್ತಾಳು ಅವಳು. ಆದರೆ ನಮ್ಗೆ ಅದೇ ಭಯ ಆಗ್ತಿರೋದು. ಎಲ್ಲರೂ ನೋಡಿದ್ರೆ ಚಿಕ್ಕ ಚಿಕ್ಕ ಬಾಕ್ಸಸಲ್ಲಿ ತಗೊಬರ್ತಿದ್ದಾರೆ. ಅಯ್ಯೋ ನಾವು ಒಂದು ದೇಕ್ಷೆ ಅಯ್ಯೋ ನಿಮ್ಗೆ ಏನ್ರಲ್ಲಿ ಇಕ್ಕ ಬಂದಿದೆಯೇ? ಅಕ್ಕಂದು ಕಮ್ಮಿ ತಂದಿದ್ದಾಳೆ, ಬ್ಯಾಗಲ್ಲಿ ತಂದಿದ್ದಾಳೆ. ನಮ್ಮದೇ ಜಾಸ್ತಿ ಇರೋದು. ಈ ಬರೋಕ್ಕೆ ಎಷ್ಟೊತ್ತು ಕಾಯ್ತಾ ಇದ್ದಿದ್ದು ಗೈಸ್. ಏನು ಪರದಾಡ್ಕೊಂಡು ಎತ್ಕೊಂಡು ಅಲ್ಲ ಗೈಸ್, ನಾನು ಇದು 1 ಕವರ್ ನಾನು ಹಿಡ್ಕೊಂಡಿದ್ದೀನಿ. 1 ಕವರ್ ಇಬ್ಬರು ಹಿಡ್ಕೊಬರೋಕ್ಕಾಗ್ತಿಲ್ಲ. ಅಯ್ಯೋ ಪಾಪ. ಎಷ್ಟು ದುಃಖ ಐತೆ ಗೊತ್ತಾ? ಅದು ಹಾಕೊಂಡ್ಬಿಟ್ಟು ಟ್ಯಾಲೆಂಟ್ ಇರಬೇಕು. ಸುಮ್ಮನೆ ಹಿಡ್ಕೊಂಡು ಹೋದ್ರೆ ಫಸ್ಟ್ ಫ್ಲೋರಿಗೆ ಎತ್ಕೊಂಡು ಹೋಗ್ಬೇಕು ನೋಡಿ. ಆರಾಮಾಗಿ ಎತ್ಕೊಂಡು ಹೋಗ್ತಿರೋದು ನೋಡೋಣ. ಇಲ್ಲಿಂದ ಕಾಣಿಸುತ್ತಾ ಗೈಸ್? ಒಂದು ಬಿರಿಯಾನಿಗೆ ನೋಡಿ ಎಷ್ಟು ಜನ ತಾರಲ್ಲಿ ಬಂದು ಬೇರೆ ಎತ್ಕೋಬೇಕು. ಆಗ್ತೀನಿ ಇನ್ನೂ ಕೊಡ್ತವ್ರೆ. ಯಾರು ಇವರೇ. ಅಯ್ಯಪ್ಪ ಇದೆ ಅದೇ ಆಡಿಟೋರಿಯಂ ಗೈಸ್. ಅದೆಲ್ಲ ನಿಂತಿದ್ದಾರಲ್ಲ. ಅವಳೇ ಕೊಟ್ಟಿದ್ದ ಅದನ್ನ. ಚಿಕ್ಕ ರೂಮಲ್ಲಿ ಯಾಕೆ ಹಿಂಗೆ ಗಜಿ ಬಿಜಿ ಮಾಡೋರು ನಂಗೆ ಅರ್ಥ ಆಗ್ತಿಲ್ಲ. ಬನ್ನಿ ಇದು ಏನಿದೆ ನೋಡಿ, ಫ್ರೂಟ್ ಕಸ್ಟರ್ಡ್. ಸಾಂಬಾರು ಹಾಕ್ಬೋದಿತ್ತು. ಸಿಗಬೇಕಾ? ರೆಡಿ ರೆಡಿ. ಸಿಗ್ತ ಅಂದೆ ಇಲ್ಲಲೇ ಪ್ಲಾಸ್ಟರ್ ಎಲ್ಲ ಟೇಪು ಅಲ್ಲಿ ಹೋಗಿ ಕೇಳೋಗೋಣ. ಅಲ್ಲಿ ಬೇಕಾಗ ಬೇಕಾದವರು ಬೇಗ ಬೇಗ ಬಂದು ಬಟ್ಲು ತಂದಿದ್ದೀನಿ. ಏನು ಎಲ್ಲ ಒಳಗೆ ಇಟ್ಬಿಡ್ತೀಯಾ? ಇದೊಳೆ ಹೆಂಗೆ ಈಗ ಪ್ರಸಾದ ಕೊಡ್ತಾನೆ. ಇರ್ಲಿ ಬಿಡು, ನಿಂಗೆ ಸೇರ್ಕ. ಅಲ್ಲ ಅರ್ಥ ಮಾಡ್ಕೊಳ್ಳೆ. ಅಲ್ಲ ಗೈಸ್, ದೊಡ್ಡದಾಗಿ ಇವಳು ಬಿರಿಯಾನಿ ಸರ್ವ್ ಮಾಡಕ್ಕೆ ಮಾತ್ರ ರೆಸ್ಟೋರೆಂಟ್ ಇದೆ ಕರ್ಕೊಂಡ್ಬಿಟ್ಟವಳೆ. ಯಾವಾಗ ಕೊಡ ಅಂದರೆ ಮಾತ್ರ ಆಮೇಲೆ ಹೋಗಿ ಅಲ್ಲ ಕೊಡೋದು ಪಟ್ನ ಇವಳೇ ಕೊಟ್ಟಿರೋದು. ಅರೇಂಜ್ ಮಾಡ್ಕೊಂಡ ನಂಗೆ ಬೇರೆಯವ್ರದ್ದು ಹೇಳ್ಬಿಡೋ ನಂಗೆ ತಲೆ ಕೆಟ್ಟೋಯ್ತದೆ. ಫೋನ್ ಮಾಡಿ ಇದು ಸಮೇತ ಏನು ಅಂತ ಗೊತ್ತಿಲ್ಲ. ಇವಳು ಫ್ರೂಟ್ಸ್ಗೆ ಬರುತ್ತಲ್ಲ ಅಂತೇಳಿ ಆ್ಯಕ್ಚುಲಿ ಇದು ಹ್ಯಾಟ್. ಅಲ್ಲ ಗೈಸ್, ಒಂದು ಟೇಬಲಲ್ಲಿ ಇಬ್ಬರು ಕುತ್ಕೋಬೇಕಲ್ಲ, ಅದು ಹೆಂಗಾಗ್ಬಿಡುತ್ತೆ ಹೇಳಿ? ಕುತ್ಕೊಳ್ಳೋದಲ್ಲ ಸಣ್ಣ ಚೆನ್ನಾಗಿದೆ ಟೇಸ್ಟ್. ಓಕೆ ತಿನ್ನಂಗೆ ಆಡದೆ ಸಾಕು. ಮನೇಲೇ ಒಂದು ಕೆಲಸ ಮಾಡಲ್ಲ, ಎತ್ಕೊಬಂದು ಮನೇಲಿ ಅಡುಗೆ ಮಾಡೋಕ್ಕೆ ಕೈ ಗ್ಲೌಸ್ ಇರುತ್ತೆ, ತಲೆಗೆ ಹಾಕಿ ತಡ್ಕೊಡ್ತಿದ್ದೆ. ಇದೆಯಂತಕ್ಕೆ
ಇಕ್ಕೆ ನಂಗೆ ಇಕ್ಕೆ ಹೇಳ್ತೀನಿ ನಂಗೆ ಹೊಟ್ಟೆ ಹಸಿತೈತೆ ಬಗ ಬಗ ಅಂತ ಇಕ್ರೆ ಯಾರಾದ್ರು ಮಾಡ್ತಾ ಇದೆಯಾ ಹೆಂಗೈತೆ ಮಾಡ್ತಾ ಇದೆಯಾ ಚೆನ್ನಾಗೈತಾ ಚೆನ್ನಾಗೈತೆ ರೇ ಓಕೆ ಪಾನಿಪುರಿ ಏನೇ ಮಾಡಿದ್ರು ಹೆಂಗೆ ಆದ್ರೂ ಸೇಲ್ ಆಯ್ತಾರಂತ ಧೈರ್ಯನೇ ಏನಿದೆ ಸ್ವೀಟ್ ಮಾಡ್ಬೇಕಿತ್ತಲ್ಲ ನಾನು ಹೇಳ್ದೆ ಸ್ವೀಟ್ ಅದೇ ಮಾಡಕ್ಕೆ ಟೈಮ್ ಆಗೋದು ಏನು ಹುಣಸೆ ಹಣ್ಣು ಬೆಲ್ಲ ಹಾಕಿ ಸ್ವಲ್ಪ ಖಾರ ಐತೆ ಹುಣಸೆ ಹಣ್ಣು ಬೆಲ್ಲ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಆಗೋಗ್ತಿತ್ತು ಸ್ವೀಟು ಏನು ಹೀಟ್ ಮಾಡಬೇಕು ಅಲ್ಲ ಗೈಸ್ ನೋಡಿ ಇಲ್ಲಿ ಒಂದು ಟೇಬಲಲ್ಲಿ ಇದು ನಂಬರ್ ಇದೆ ಆ್ಯಂಡ್ ಇಲ್ಲೂ ನಂಬರ್ ಇದೆ ಅವರು ಬಿಟ್ಟಿ ಸರ್ವಿಸ್ ನೋಡಿ ಗೈಸ್ ನಮ್ಮ ಭೂಮಿಕಾ ಅವರ ಬಿರಿಯಾನಿ ಆರ್ಟಿಸ್ಟ್ ಇವಳಲ್ಲ ಇವರಮ್ಮ ಇವಳನ್ನ ಯಾಕೆ ತೋರ್ಸೋಣ ಇದಂತೂ ಆರ್ಟಿಸ್ಟು ಕಷ್ಟಪಟ್ಟು ಮಾಡಿದ್ದೀನಿ ಹೌದಂತೆ ಇವೆಂಟ್ ಎಲ್ಲ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿತ್ತು. ಸೊ ದ ಇನಾಗ್ರೇಷನ್ ಟೈಮಲ್ಲಿ ನಾನು ಸೆಂಟ್ರಿಂದ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾಕಂದರೆ ಪಾರ್ಟಿಸಿಪೆಂಟ್ಸ್ ಎಲ್ಲ ಅವ್ರವ್ರ ಟೇಬಲಲ್ಲಿ ನಿಂತಿದ್ದರು. ಆ್ಯಂಡ್ ಚೀಫ್ ಗೆಸ್ಟ್ ಕೂಡ ಬಂದರು. ಅವರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1ನ ಶೆಫ್. ಸೊ ಅವರು ಕೂಡ ಬಂದಿದ್ದರು. ಆ್ಯಂಡ್ ಇವೆಂಟ್ ನೇನು ಸ್ಟಾರ್ಟ್ ಆಗುತ್ತೆ. ಸೊ ಅವ್ರು ಬಂದು ಒಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡ್ತಾರೆ. ಆಮೇಲೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಬಂದು ಐಟಮ್ಸ್ನೆಲ್ಲ ಟೇಸ್ಟ್ ಮಾಡ್ತಾರೆ. ನಮ್ಮ ಕ್ಲಾಸಿನ 2 ಶೆಫ್ಸ್ ಅವರು ಸರ್ವ್ ಮಾಡ್ತಿರೋದ್ರಿಂದ ಅವರಿಗೆ ಹಾಕೊಳ್ಳೇಬೇಕು ಅಂತ ಕ್ರೈಟೀರಿಯಾ ಇದೆ, ಅದಕ್ಕೆ ಹಾಕೊಂಡಿದ್ದು. ಇದೇ ನಾವು ಇಟ್ಟಿರೋ ಸ್ಟಾಲ್. ಇಷ್ಟೆಲ್ಲ ಐಟಮ್ಸ್ ಇಟ್ಟಿದ್ದೀವಿ. ಸೇಲ್ ಆಗುತ್ತೋ ಇಲ್ಲೋ ಅದೇ ಭಯ ಆಗ್ತಿರೋದು, ಯಾಕಂದರೆ ಇಷ್ಟೊಂದು ಜನ ಇಟ್ಟಿದ್ದಾರೆ. ಸೊ ಇಷ್ಟೊಂದು ಜನ ಇಟ್ಟಿರೋವಾಗ ನಮ್ಮದು ಭಯ ಆಗ್ತಿದೆ. ಮನೇಲಿ ನಾಷ್ಟ ಮಾಡ್ಕೊ ಬಂದಿಲ್ಲ, ಯಾಕೆಂದ್ರೆ ನಮ್ಗೆ ಇಲ್ಲಿ ಬಿರಿಯಾನಿ ಸಿಗುತ್ತೆ ಅಂತ ಬಂದ್ರಿ. ಆಕ್ಚುಲಿ ಭೂಮಿಕಾ ಅವರು ಬಿರಿಯಾನಿ ಮಾಡಿದ್ರು, ಅದನ್ನ ಇವಾಗ ಹಾಕ್ಸ್ಕೊಬಂದು ತಿಂತಾ ಇದ್ದೀವಿ. ಚೆನ್ನಾಗಿದೆ. ಅವಾಗ್ಲಿಂದ ಜಡ್ಜಸ್ ಬರ್ತಾರೆ ಅಂತ ಹೇಳ್ತಾರೆ, ಏನೋ ಒಬ್ರು ಬಂದಿಲ್ಲ, ಅದಕ್ಕೆ ನಾವೇ ಹಾಕೊಂಡು ತಿಂತಾ ಇದ್ದೀವಿ. ಜಡ್ಜಸ್ ಅಲ್ಲೇ ಅವರು ಸ್ಟೂಡೆಂಟ್ಸು. ಫ್ರೀ 10 ಮಿನಿಟ್ಸ್ ಬೇಕಾಯ್ತಲ್ಲ ಅದಕ್ಕೆ. ಹೆಂಗಿದೆ ರುಚಿ? How was it? Hours later. ನಾವು ಹಾಕಿದಷ್ಟು ಲಾಸ್ ಗೈಸ್, ಏನು ಹಾಫು ಬಂದಿಲ್ಲ, ನಿಜ ಹಾಫು ಕೂಡ ಬಂದಿಲ್ಲ, ಎಲ್ಲ ಫುಲ್ಲು ವೇಸ್ಟ್. ಬ್ರೆಡ್ದಂತೂ ಅಥವಾ 4 ಗಂಟೆಗೆ ಎದ್ದು ಮಾಡಿ ಇದೆಲ್ಲ ವೇಸ್ಟ್. ಯಪ್ಪ 4 ಪ್ಯಾಕೆಟ್ ಹಾಕಿದ್ವಿ ಗೈಸ್. ಇವರೆಲ್ಲ ಇವಾಗೆಲ್ಲ ಮನೆಗೆ ಎತ್ಕೊಂಡು ಹೋಗ್ತಾರೆ ಅದನ್ನ. ಈ ಬೋಟಿ ದಿಕ್ಕು ಪೂರಿ ಪ್ಯಾಕೆಟ್ 4 ತಂದಿದ್ವಿ. ಎಷ್ಟು ಮಿಕ್ಕಿದೆ? 1.5 ಖಾಲಿ ಆಗಿದೆಯಾ? ಅಷ್ಟೇ. ಓ 1.5 ಮಿಕ್ಕಾಯ್ತು, ಅದೊಂದೇ ಕ್ಲೀನಾಗಿ ಖಾಲಿ ಆಗಿರೋದು. ಅಂದರೆ ಚಕ್ಲಿನೂ ವೇಸ್ಟು, ಈ ಬ್ರೆಡ್ದು ವೇಸ್ಟು. ಬ್ರೆಡ್ ಅಜ್ಜಿ ಬಂದರೆ ಬ್ರೆಡ್. ಚೀಸ್ ಎಷ್ಟು ತಂದಿದ್ರಿ? ಬಟರ್ ಚೀಸ್ 1 kg, ಬಟರು 1 kg, ಚೀಸ್ ಅರ್ಧ kg, ಮೇಯೋನೀಸು ಮಿಕ್ಕೈತೆ. ಅದೆಲ್ಲ ನಾನು ಪ್ಯಾಕೆಟ್ 1.5 ಪ್ಯಾಕೆಟ್ ಮಿಕ್ಕೈತೆ. ನೀನು ಅವ್ರಿಗೊಂದು ಕೊಟ್ಟೆ. ಏನು ತಲೆನೋವು. ಇಷ್ಟು 3,300 ರೂಪಾಯಿ ಆಗಿರೋದು ಖರ್ಚು. ದೊಡ್ಡ ಚಕ್ಲಿ ಕೊಡೆ. ನಿಮ್ದು ಪ್ರಾಫಿಟ್? ನೋ ಪ್ರಾಫಿಟ್. ಆಯ್ತು. ಸೇಲ್ಸ್ ಎಷ್ಟೈತೆ? ಎಷ್ಟೈತೆ ಸೇಲ್ಸ್ ಎಲ್ಲ ಅಮೌಂಟು? ನಮ್ದು ಎಷ್ಟೈತ್ರೆ? 60. ಅಷ್ಟೇ. ಡಿವೈಡ್ ಬೈ 4 ಮಾಡಿದ್ರೆ 65. ಹಾಕಿರೋದು ನೋಡಿದ್ರೆ 1,000 ರೂಪಾಯಿ, ಬಂದಿರೋದು ನೋಡಿದ್ರೆ 200 ರೂಪಾಯಿ.
ಭೂಮಿಕಾ ಅವರ ಬಿರಿಯಾನಿ ನಾವೆಲ್ಲ ಹಿಂಗೆ ಬಂದು ಗಾರ್ಡನಲ್ಲಿ ಕುತ್ಕೊಂಡು ತಿಂತಾ ಇದೀವಿ, ಯಾಕಂದ್ರೆ ಅವಳದು ಸೇಲ್ ಆಗಿಲ್ಲ. ಆಗಿರೋದ್ರೆ ಏನೇ ಮಾಡೋದು, ನಮ್ದಾದ್ರೂ ಪರವಾಗಿಲ್ಲ. ನಮ್ದು ಮೂಟೆ ಆಚೆ ಬಂದೈತೆ, ನಿಮ್ದೇನೋ ಚಿಕ್ಕ ತಪ್ಪಲೆ ಆಚೆ ಬಂದೈತೆ ಅಷ್ಟೇ. ಅಯ್ಯೋ ಅದು ಏನು ಹೇಳಿದ್ರು ಗೊತ್ತಾ, ಅಲ್ಲ ಏನು ಹೇಳಿದ್ರು ಗೊತ್ತಾ, ನಾವು ಅಲ್ಲಿ ಇದು ಮಾಡುವಾಗ ನೀವು ಹಾಕಿದ್ರೆ ಪ್ರಾಫಿಟ್ನೆಲ್ಲ ನೀವೇ ಎತ್ಕೊಂಡು ಹೋಗ್ಬಿಡ್ಬೋದು, ಬನ್ನಿ ಹಾಕ್ರಿ ಅಂತ ಹೇಳಿದ್ರು. ಪ್ರಾಫಿಟೇ ಬರಲ್ಲ, ಅದಕ್ಕೆ ಅವ್ರು ಹೇಳಿದ್ ನೀವೇ ಎತ್ಕೊಂಡು ಹೋಗ್ಬೋದು ಅಂತ. ಹಾಂ ಸರ್ಟಿಫಿಕೇಟ್ ಬರುತ್ತೆ, ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಅಂತ ಅಷ್ಟೇ ಗೈಸ್. ಈಗ ಟೈಮ್ ಬಂದು ಅದುವೇ ಕಾಲೇಜ್ಗೆ ಅದು ಕ್ಲಬ್ ವೈಸಸ್ ಹಾಕೋದು. ಎಷ್ಟೈತೆ ಟೈಮು, ಎಷ್ಟು ಟೈಮು ಇವಳು ತಿಂತವಳೆ. 2:49 ಆಯಿತು. 3 o'clock ವ್ಯಾಲಿಡಿಟಿ ಇತ್ತು, ಆದರೆ ನಾವು ಹೋಗಲಿಲ್ಲ. ನಮಗೆ ಸವಾಸನೆ ಬೇಡ ಅಂದ್ಬಿಟ್ಟು ನಾವು ಕೆಳಗಡೆ ಟೋಫಿಗೆ ಬಂದು ಬೆಳಗ್ಗೆಯಿಂದ ನಾಷ್ಟ ಮಾಡಿರಲಿಲ್ಲ, ಬೆಳಗ್ಗೆಯಿಂದ ನಾಷ್ಟ ಮಾಡಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಊಟ ಮಾಡ್ತಾಯಿದ್ದೀವಿ. ಸೊ ಇಷ್ಟೆಲ್ಲ ಆಯಿತು ನಮ್ಮ ಈವೆಂಟ್ ಪಾರ್ಟಿಸಿಪೇಷನಿಂದ. ಸೊ ಇಟ್ಸ್ ಓಕೆ, ಲಾಸಸ್ ಆಯಿತು, ಬಟ್ ಪ್ರಾಸೆಸ್ ವಾಸ್ ರಿಯಲಿ ಎಂಜಾಯಬಲ್. ಆ್ಯಂಡ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.